ಆತ ಓಪನ್ ಯೂನಿವರ್ಸಿಟಿಯಲ್ಲಿ ಬಿಎಸ್ಸಿ ಓದಿದ್ದ. ಕೆಲಸ ಇಲ್ಲದಿದ್ದಕ್ಕೆ ಯೂನಿವರ್ಸಿಟಿಗಳ ಬುಡಕ್ಕೆ ಕೈ ಹಾಕಿದ್ದ. ಆತ ಮಾಡ್ತಿದ್ದ ಖತರ್ನಾಕ್ ಕೆಲಸ ಮಾತ್ರ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ. ಅದೇನೋ ಅಂತ ನಾವು ತೋರಿಸ್ತೀವಿ. ಚೆಕ್ ಇಟ್. ನಕಲಿ ಅಂಕಪಟ್ಟಿ ತಯಾರಿಸುತ್ತಿದ್ದ ಕಿಂಗ್ ಪಿನ್ ಅಂದರ್. ದೇಶದ 28 ವಿವಿ ಹೆಸರಿನ ಅಂಕಪಟ್ಟಿ ಮಾರಾಟ. ಪಿಯುಸಿಯಿಂದ ಹಿಡಿದು ಪಿಎಚ್ಡಿವರೆಗೂ ಎಲ್ಲ ತರಹದ ಮಾಸ್ ಕಾರ್ಡ್ಗಳನ್ನು ಜೋಡಿಸಿಟ್ಟಿರೋದು. ಇನ್ನೊಂದೆಡೆ ವಿವಿಗಳ ಸೀಲ್ಗಳು, ಎಟಿಎಂ ಕಾರ್ಡ್ಗಳು. ಅರೆ, ಇದೇನಪ್ಪ ಪೊಲೀಸರು ಮಾಸ್ ಕಾರ್ಡ್ ಎಕ್ಸಿಬಿಷನ್ ಏನಾದ್ರೂ ಇಟ್ಕೊಂಡಿದ್ದಾರಾ ಅಂತ ಅನ್ಕೊಂಡ್ರ? ಇಲ್ಲ ಸ್ವಾಮಿ, ಇದೆಲ್ಲ ನಕಲಿ ಅಂಕಪಟ್ಟಿಗಳು. ಹೌದು, ದೇಶದ ವಿವಿಧ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಹೆಸರಿನ ಮೇಲೆ ನಕಲಿ ಅಂಕಪಟ್ಟಿಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಿದ್ದ ಕಿಂಗ್ ಪಿನ್ ಅನ್ನ ಕಲಬುರಗಿ ನಗರದ ಸೆಂಟಾಣೆ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. The caution which was suggested by the kingpin was that they should use these marks cards only and degree certificate only for private jobs, not for government jobs, or else they will get into the problem because the certificates will be sent to concerned universities for verification. ಈ ರಾಜೀವ್ ಸಿಂಗ್ ರಾಜ್ಯದ ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಸೇರಿದಂತೆ ದೇಶದ 28 ವಿಶ್ವವಿದ್ಯಾಲಯ ಹೆಸರಿನ ಮೇಲೆ ನಕಲಿ ಅಂಕಪಟ್ಟಿ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಗಳನ್ನು ತಯಾರು ಮಾಡಿ ನಿರುದ್ಯೋಗಿ ಯುವಕರನ್ನು ಎನ್ಕ್ಯಾಶ್ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದ. ದೆಹಲಿಯ ರಾಮ್ ಪಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ರಾಜೀವ್ ಅರೋರಾರನ್ನ ಲಾಕ್ ಮಾಡಿದ್ದಾರೆ. ಇನ್ನು ಬಂಧಿತ ಕಿಂಗ್ ಪಿನ್ ನಿಂದ 522 ನಕಲಿ ಅಂಕಪಟ್ಟಿ, 1622 ಖಾಲಿ ಅಂಕಪಟ್ಟಿ, ವಿವಿಧ ವಿಶ್ವವಿದ್ಯಾಲಯಗಳ 222 ನಕಲಿ ಸೀಲ್ಗಳು, 36 ಮೊಬೈಲ್, 2 ಲ್ಯಾಪ್ಟಾಪ್, ಪ್ರಿಂಟರ್, 16 ಎಟಿಎಂ ಕಾರ್ಡ್, 123 ನಕಲಿ ಐಡಿ ಕಾರ್ಡ್, 85 ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಸೇರಿದಂತೆ ಹಲವು ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಬಂಧಿತ ರಾಜೀವ್ ಸಿಂಗ್ ಅರೋರಾ ಕಳೆದ 8 ವರ್ಷಗಳಿಂದ ನಕಲಿ ಅಂಕಪಟ್ಟಿ ತಯಾರು ಮಾಡಿ ರಾಜ್ಯ ಸೇರಿದಂತೆ ದೇಶದ ವಿವಿಧೆಡೆ ತನ್ನ ಜಾಲವನ್ನ ವಿಸ್ತರಿಸಿದ್ದನು. ಅಷ್ಟೇ ಅಲ್ಲದೆ ತನ್ನದೇ ಆದ ಒಂದು ನಕಲಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪಿಸಿ ಅದರ ಹೆಸರಲ್ಲೂ ಕೂಡ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ. ಪಿಯುಸಿ, ಡಿಪ್ಲೊಮಾ ಇನ್ ಎಜುಕೇಶನ್, ಡಿಪ್ಲೊಮಾ ಆಫ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಟೆಕ್ ಸೇರಿದಂತೆ ಹಲವು ಕೋರ್ಸ್ಗಳ ನಕಲಿ ಅಂಕಪಟ್ಟಿ ತಯಾರು ಮಾಡುತ್ತಿದ್ದನು. ಅಲ್ಲದೆ ರಾಜೀವ್ ಸಿಂಗ್ ಅರೋರಾ ಆನ್ಲೈನ್ ಮೂಲಕವೇ ದಂಧೆ ನಡೆಸುತ್ತಿದ್ದಾನಂತೆ. Different 26 educational course certificates the person was able to create fake marks cards, and his network was spread across country. And the universities also, around 28 educational institutions including universities belonging to different states. And we have also learned that there was one fake university in the name of Southwest University. ಸದ್ಯ ನಕಲಿ ಅಂಕಪಟ್ಟಿ ತಯಾರು ಮಾಡುತ್ತಿದ್ದ ಕಿಂಗ್ ಪಿನ್ ಅನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಬಂಧಿಸಲಾಗಿದೆ. ನಕಲಿ ಅಂಕಪಟ್ಟಿ ಪಡೆದವರು ಸಹ ಬಂಧನ ಭೀತಿ ಎದುರಿಸುತ್ತಿದ್ದಾರೆ. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹೊರಟಿದ್ದ ಕಿಂಗ್ ಪಿನ್ ಅನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದು ನಿಜಕ್ಕೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆತ ಓಪನ್ ಯೂನಿವರ್ಸಿಟಿಯಲ್ಲಿ ಬಿಎಸ್ಸಿ ಓದಿದ್ದ. ಕೆಲಸ ಇಲ್ಲದಿದ್ದಕ್ಕೆ ಯೂನಿವರ್ಸಿಟಿಗಳ ಬುಡಕ್ಕೆ ಕೈ ಹಾಕಿದ್ದ. ಆತ ಮಾಡ್ತಿದ್ದ ಖತರ್ನಾಕ್ ಕೆಲಸ ಮಾತ್ರ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ. ಅದೇನೋ ಅಂತ ನಾವು ತೋರಿಸ್ತೀವಿ. ಚೆಕ್ ಇಟ್. ನಕಲಿ ಅಂಕಪಟ್ಟಿ ತಯಾರಿಸುತ್ತಿದ್ದ ಕಿಂಗ್ ಪಿನ್ ಅಂದರ್. ದೇಶದ 28 ವಿವಿ ಹೆಸರಿನ ಅಂಕಪಟ್ಟಿ ಮಾರಾಟ. ಪಿಯುಸಿಯಿಂದ ಹಿಡಿದು ಪಿಎಚ್ಡಿವರೆಗೂ ಎಲ್ಲ ತರಹದ ಮಾಸ್ ಕಾರ್ಡ್ಗಳನ್ನು ಜೋಡಿಸಿಟ್ಟಿರೋದು. ಇನ್ನೊಂದೆಡೆ ವಿವಿಗಳ ಸೀಲ್ಗಳು, ಎಟಿಎಂ ಕಾರ್ಡ್ಗಳು. ಅರೆ, ಇದೇನಪ್ಪ ಪೊಲೀಸರು ಮಾಸ್ ಕಾರ್ಡ್ ಎಕ್ಸಿಬಿಷನ್ ಏನಾದ್ರೂ ಇಟ್ಕೊಂಡಿದ್ದಾರಾ ಅಂತ ಅನ್ಕೊಂಡ್ರ? ಇಲ್ಲ ಸ್ವಾಮಿ, ಇದೆಲ್ಲ ನಕಲಿ ಅಂಕಪಟ್ಟಿಗಳು.
ದೇಶದ ವಿವಿಧ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಹೆಸರಿನ ಮೇಲೆ ನಕಲಿ ಅಂಕಪಟ್ಟಿಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಿದ್ದ ಕಿಂಗ್ ಪಿನ್ ಅನ್ನ ಕಲಬುರಗಿ ನಗರದ ಸೆಂಟಾಣೆ ಪೊಲೀಸರು ಬಂಧಿಸಿದ್ದಾರೆ. ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. The caution which was suggested by the kingpin was that they should use these marks cards only and degree certificate only for private jobs, not for government jobs, or else they will get into the problem because the certificates will be sent to concerned universities for verification. ಈ ರಾಜೀವ್ ಸಿಂಗ್ ರಾಜ್ಯದ ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಸೇರಿದಂತೆ ದೇಶದ 28 ವಿಶ್ವವಿದ್ಯಾಲಯ ಹೆಸರಿನ ಮೇಲೆ ನಕಲಿ ಅಂಕಪಟ್ಟಿ, ಕಾನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನು ತಯಾರು ಮಾಡಿ ನಿರುದ್ಯೋಗಿ ಯುವಕರನ್ನು ಎನ್ಕ್ಯಾಶ್ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದ ದೆಹಲಿಯ ರಾಮ್ ಪಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ರಾಜೀವ್ ಅರೋರಾರನ್ನ ಲಾಕ್ ಮಾಡಿದ್ದಾರೆ. ಇನ್ನು ಬಂಧಿತ ಕಿಂಗ್ ಪಿನ್ ನಿಂದ 522 ನಕಲಿ ಅಂಕಪಟ್ಟಿ, 1622 ಖಾಲಿ ಅಂಕಪಟ್ಟಿ, ವಿವಿಧ ವಿಶ್ವವಿದ್ಯಾಲಯಗಳ 222 ನಕಲಿ ಸೀಲ್ಗಳು, 36 ಮೊಬೈಲ್, 2 ಲ್ಯಾಪ್ಟಾಪ್, ಪ್ರಿಂಟರ್, 16 ಎಟಿಎಂ ಕಾರ್ಡ್, 123 ನಕಲಿ ಐಡಿ ಕಾರ್ಡ್, 85 ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಸೇರಿದಂತೆ ಹಲವು ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಬಂಧಿತ ರಾಜೀವ್ ಸಿಂಗ್ ಅರೋರಾ ಕಳೆದ 8 ವರ್ಷಗಳಿಂದ ನಕಲಿ ಅಂಕಪಟ್ಟಿ ತಯಾರು ಮಾಡಿ ರಾಜ್ಯ ಸೇರಿದಂತೆ ದೇಶದ ವಿವಿಧೆಡೆ ತನ್ನ ಜಾಲವನ್ನ ವಿಸ್ತರಿಸಿದ್ದನು. ಅಷ್ಟೇ ಅಲ್ಲದೆ ತನ್ನದೇ ಆದ ಒಂದು ನಕಲಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪಿಸಿ ಅದರ ಹೆಸರಲ್ಲೂ ಕೂಡ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ. ಪಿಯುಸಿ, ಡಿಪ್ಲೊಮೊ ಇನ್ ಎಜುಕೇಶನ್, ಡಿಪ್ಲೊಮೊ ಆಫ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಟೆಕ್ ಸೇರಿದಂತೆ ಹಲವು ಕೋರ್ಸ್ಗಳ ನಕಲಿ ಅಂಕಪಟ್ಟಿ ತಯಾರು ಮಾಡುತ್ತಿದ್ದನು. ಅಲ್ಲದೆ ರಾಜೀವ್ ಸಿಂಗ್ ಅರೋರಾ ಆನ್ಲೈನ್ ಮೂಲಕವೇ ದಂಧೆ ನಡೆಸುತ್ತಿದ್ದಾನಂತೆ. Different 26 educational course certificates the person was able to create fake marks cards, and his network was spread across country. And the universities also, around 28 educational institutions including universities belonging to different states. And we have also learned that there was one fake university in the name of Southwest University. ಸದ್ಯ ನಕಲಿ ಅಂಕಪಟ್ಟಿ ತಯಾರು ಮಾಡುತ್ತಿದ್ದ ಕಿಂಗ್ ಪಿನ್ ಅನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಬಂಧಿಸಲಾಗಿದೆ. ನಕಲಿ ಅಂಕಪಟ್ಟಿ ಪಡೆದವರು ಸಹ ಬಂಧನ ಭೀತಿ ಎದುರಿಸುತ್ತಿದ್ದಾರೆ. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಹೊರಟಿದ್ದ ಕಿಂಗ್ ಪಿನ್ ಅನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದು ನಿಜಕ್ಕೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.